ಗಣಪತಿಯೇ ನಮಃ. ಮಹಾಗಣಾಧಿಪತಿಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಮಸ್ಕಾರ. ಎಲ್ಲ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವದರ್ಶನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಮನಸ್ಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಆರ್ಥಿಕ ಬಂಧುಗಳೇ, ನಾವು ಇವತ್ತಿನ ದಿವಸ ಕನಸಿನ ಅಶುಭ ಫಲಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಕಳೆದ ಎಪಿಸೋಡಲ್ಲಿ ಶುಭ ಫಲಗಳ ಬಗ್ಗೆ 2 ಎಪಿಸೋಡ್ ಮಾಡಿದ್ವಿ. ಕಳೆದ ನಿನ್ನೆ ಎಪಿಸೋಡಲ್ಲಿ ಅಶುಭಗಳ ಫಲಗಳು, ನಮಗೆ ಕನಸು ಏನೇನು ತೊಂದರೆಗಳು ನಮ್ಮ ಜೀವನದಲ್ಲಿ ಬರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ 2ನೇ ಎಪಿಸೋಡ್ ಆಗಿ ಇನ್ನು ಏನೇನು ಕೆಲಸವನ್ನು ಬಿದ್ದರೆ ನಮ್ಗೆ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಗ್ರಂಥದಲ್ಲಿ ಏನೇನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಂತರ ಇದು ಕಟ್ಟಡ ಬೀಳ್ತಕ್ಕಂಥ ಒಂದು ಏನು ಕನಸು ನೀವು ಬಿದ್ದರೆ, ಸರಿಯಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಎದುರಿಗೆ ಒಂದು ಮನೆ ಬಿದ್ದೋಗ್ತಾ ಇದೆ, ಕಟ್ಟಡ ಬೀಳ್ತಕ್ಕಂಥ ಸನ್ನಿವೇಶಗಳು, ಈ ತರ ಚಿತ್ರಣ ನಿಮ್ಗೆ ಏನೋ ಕನಸಲ್ಲಿ ಬಿದ್ದಿದೆ, ಅದರಲ್ಲಿ ನಿಮ್ಗೆ ಚಿಂತೆಗಳು ಜಾಸ್ತಿ ಆಗುತ್ತೆ, ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಕೊರಗು ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಉಲ್ಲೇಖ ಆಗಿದೆ. ನಂತರ ನೀವು ಕನಸಲ್ಲಿ ಏನಾದ್ರು ಗೂಳಿಯನ್ನು ಕಂಡ್ರೆ, ಬುಲ್ ಅಂತ ನಾವೇನು ಕರಿತೀವಿ, ಹಸು ಅಲ್ಲ, ಗೂಳಿ ಏನಾದ್ರು ನಿಮ್ಗೆ ಕನಸಲ್ಲಿ ಬಿದ್ದು ಬಿಡ್ತು ಅಂತಂದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗ್ಬಿಡುತ್ತೆ. ಯಾವ ಕೆಲಸಗಳು ಸಹ ಕಚೇರಿ ಕೆಲಸಗಳು ಈಸಿಯಾಗಿ ಆಗೋದಿಲ್ಲ, ಮತ್ತರ ಯಾವುದೇ ಒಂದು ಕೆಲಸ ಕಾರ್ಯಗಳು ನಿಮಗೆ ಈಸಿಯಾಗಿ ಆಗೋದಿಲ್ಲ, ಎಲ್ಲ ಅಡೆತಡೆ ಆಗುತ್ತೆ. ಫೈನಾನ್ಷಿಯಲ್ ಕೆಲಸಗಳು ಸಹ ತಡ ಆಗ್ತಾ ಹೋಗ್ತವೆ. ನಂತರ ನೀವು ದೋಣಿಯಲ್ಲಿ ಹೋಗ್ತಾ ಇರೋದು ದೃಶ್ಯ ಕಂಡ್ರೆ, ನೀವೇ ದೋಣಿಯಲ್ಲಿ ಕೂತ್ಕೊಂಡು ದೋಣಿ ನಡೆಸ್ತಾ ಇದ್ದೀರಾ, ಈ ತರ ಕನಸು ಏನಾದ್ರು ನೀವು ಬಿದ್ದರೆ ಏನಪ್ಪಾ ಅಂದ್ರೆ ನಿಮ್ಮ ಮೇಲೆ ಕಳ್ತನದ ಆರೋಪ ಬರುತ್ತೆ. ಒಟ್ಟು ಕಳ್ತನದ ಆರೋಪ ನೀವು ಮಾಡಿರಲ್ಲ, ಆದ್ರೆ ಈ ತರ ಕನಸು ನೀವು ಬಿದ್ದಿರುತ್ತಲ್ಲ, ಮುನ್ಸೂಚನೆ ಏನು, ನೀವು ಕಳ್ಳರು, ನೀವು ದುಡ್ಡು ಕದ್ದಿದ್ದೀರಾ, ಆಫೀಸಲ್ಲಿ ದುಡ್ಡು ಕದ್ದಿದ್ದೀರಾ, ಆಫೀಸಲ್ಲಿ ಇಂಥ ಕೆಲಸ ಮಾಡಿದ್ದೀರಾ, ಇಂಥ ಕೆಟ್ಟ ಕೆಲಸ ಮಾಡಿದ್ದೀರಾ ಅಂತ ಹೇಳಿ, ಮನೇಲಿ ಇಂಥ ಕೆಟ್ಟ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಆರೋಪ ನಿಮ್ಮ ಮೇಲೆ ಬರುತ್ತೆ. ಆರೋಪ ಹೊರಿಸ್ತಾರೆ ಅಷ್ಟೇನೆ, ಅರ್ಥ ಆಯ್ತಲ್ಲ, ಅದು ಒಂದು ಮುನ್ಸೂಚನೆ ಕೊಡ್ತಾ ಇದೆ. ನಂತರ ನಿಮ್ಮ ಕನಸಲ್ಲಿ ನೋಡಿ, ಇದು ಬಹಳ ಮುಖ್ಯ. ಕನಸಲ್ಲಿ ಏನಾದ್ರು ಯುದ್ಧ ಭೂಮಿ, ಯುದ್ಧ ಆಡ್ತಿರೋದು, ಮರುಭೂಮಿ, ಥೈಲ್ಯಾಂಡ್ ಅಂತ ನಾವೇನು ಕರಿತೀವಿ, ಮರುಭೂಮಿ ಏನಾದ್ರು ಕನಸನ್ನ ಕಂಡ್ರೆ ನಿಮ್ಮ ಮನೆಯಲ್ಲಿ ಜಗಳಗಳು, ಗಲಾಟೆಗಳು ಜಾಸ್ತಿ ಆಗ್ತವೆ. ಸಣ್ಣ ಪುಟ್ಟ ವಿಚಾರಗಳು ಅತಿ ಹೆಚ್ಚು ಗಲಾಟೆ ಆಗುತ್ತೆ. ನೀವು ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ಎಲ್ಲರ ಜೊತೆ ಸಹ ಹೆಚ್ಚು ಗಲಾಟೆ ಮಾಡ್ಕೊತೀರ, ಜಗಳ ಮಾಡ್ತೀರಾ, ಅದು ಮುನ್ಸೂಚನೆ ಕೊಡ್ತಾ ಇದೆ ಅಂತಕ್ಕಂಥ. ನಂತರ ನಿಮ್ಮ ಕನಸಲ್ಲಿ ನೀವು ಜೂಜಾಡ್ತಾ ಇದ್ರೆ, ಇಸ್ಪೀಟ್ ಆಡ್ತಾ ಇದ್ರೆ, ಮಟ್ಕ ಆಡ್ತಾ ಇದ್ರೆ, ಇಂಥ ಏನಾದ್ರು ನೀವು ಕನಸಲ್ಲಿ ನಿಮಗೆ ಗೋಚರ ಆದ್ರೆ, ಇಸ್ಪೀಟ್ ಆಡ್ತಾರೆ ಕನಸು ನಿಮಗೆ ಬಿದ್ದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಪಾಯ ಕಾದಿದೆ, ಅದೇನು ಸಣ್ಣ ಪುಟ್ಟ ಅಪಾಯಗಳು, ವಾಹನದ ಅಪಘಾತ ಆಗಿರ್ಬೋದು, ಮನೆಯಲ್ಲಿ ಅಪಘಾತ ಆಗಿರ್ಬೋದು, ಸಣ್ಣ ಪುಟ್ಟ ಅಪಾಯಗಳು ನಿಮಗೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆಗ್ಬೋದು ಅನ್ನೋದು ಅಪಾಯದ ಮುನ್ಸೂಚನೆ ನೀವು ಜೂಜಾಟದಲ್ಲಿ ಆಡ್ತಿರೋ ಕನಸು ಬಿದ್ದರೆ ನಿಮಗೆ. ನಂತರ ಮುಂದುವರಿತಾ ದಟ್ಟವಾದ ಒಂದು ಕಪ್ಪು ಮೋಡ, ರಸ್ತೆಯಲ್ಲಿ ಹೋಗ್ತಾ ಇದ್ದೀರಾ, ನಿಮಗೆ ಕಪ್ಪು ಮೋಡ, ಕಪ್ಪು ಚಿತ್ರ, ಕಪ್ಪು ಶಿಲೆ, ಈ ತರ ಯಾವುದೋ ಒಂದು ಮೂರ್ತಿ ಅದರ ರೂಪ ಇದ್ರ ಶಿಲೆ, ಈ ತರ ಕಂಡಿದ್ದಾದಲ್ಲಿ ನಿಮಗೆ ಅತಿ ಹೆಚ್ಚು ಅನಾರೋಗ್ಯ ಬರುತ್ತೆ, ಯಾವ್ದಾದ್ರು ಒಂದು ಕಾಯಿಲೆ ನಿಮಗೆ ಬರುತ್ತೆ ಅಂತ ಅದು ಮುನ್ಸೂಚನೆ ಕೊಡ್ತಾ ಇರ್ತಕ್ಕಂಥದ್ದು. ನಂತರ ನೋಡಿ, ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕನಸಲ್ಲಿ ಬೆಕ್ಕನ್ನು ನೋಡಿದ್ರೆ, ಬೆಕ್ಕನ್ನೇನ ನೀವು ನೋಡ್ಬಿಟ್ರೆ ನಿಮಗೆ ಮೋಸಗಾರ ಸ್ನೇಹಿತರು, ನೀವು ಫ್ರೆಂಡ್ಶಿಪ್ ಆಗ್ತಾರೆ, ನಿಮ್ಮ ಸ್ನೇಹಿತರು ಮೋಸ ಮಾಡ್ತಾರೆ, ಮೋಸಗಾರ ಸ್ನೇಹಿತರಾಗ್ತಾರೆ ನಿಮ್ಗೆಲ್ಲ ಅಂತಕ್ಕಂಥದ್ದು ಮುನ್ಸೂಚನೆ ಕನಸಲ್ಲಿ ಬೆಕ್ಸ್ ನೀವು ಕಂಡ್ರೆ ಅಂತಕ್ಕಂಥದ್ದು. ಈ ತರ ಕನಸುಗಳನ್ನು ನೀವು ಬಿದ್ದು ಆ ಥರ ಆಗ್ತದೆ. ನಂತರ ನೋಡಿ, ಕನಸಲ್ಲಿ ಸ್ಮಶಾನ ನೋಡಿದೆ, ರುದ್ರಭೂಮಿ ಅಂತ ನಾವೇನು ಕರ್ತೀವಿ, ಹೆಣ ನೋಡಿ ಏನಾಗಲ್ಲ, ಸ್ಮಶಾನ ಏನೋ ಕಂಡುಬಿಟ್ರೆ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ, ವಾಸಿ ಆಗದೇ ಇರೋ ಕಾಯಿಲೆ, ದೀರ್ಘಕಾಲದ ಅನಾರೋಗ್ಯ ನಿಮಗೆ ಬರುತ್ತೆ ಅಂತಕ್ಕಂಥದ್ದು. ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇಂಥದ್ದು ದೀರ್ಘಕಾಲದ ಅನಾರೋಗ್ಯ ನಿಮಗೆ ಬರುತ್ತೆ ಅನ್ನೋ ಮುನ್ಸೂಚನೆ ಕೊಡ್ತಾ ಇರ್ತಕ್ಕಂಥದ್ದು. ನಂತರ ಚಿತ್ರದೀವನ ಕನಸಿನಲ್ಲಿ ಮೊಸಳೆಯನ್ನು ನೋಡಿದ್ರೆ, ಕ್ರೊಕೊಡೈಲ್ ಮೊಸಳೆಯನ್ನು ನೀವೇನು ನೋಡಿದ್ರೆ ಶತ್ರುಗಳು ನಿಮ್ಗೆ ಹೆಚ್ಚಾಗಿ ಅವರಿಂದ ಹೆಚ್ಚು ತೊಂದರೆ ಆಗ್ತಾ ಹೋಗುತ್ತೆ. ಎಲ್ಲಾ ರೀತಿಯ ತೊಂದರೆಗಳನ್ನು ಕೊಡ್ತಾರೆ, ಹಣಕಾಸಿನ ತೊಂದರೆ ಆಗಿರ್ಬೋದು, ಮಾನಸಿಕ ತೊಂದರೆ ಆಗಿರ್ಬೋದು, ನಿಮ್ಗೆ ಹಿಂಸೆಯನ್ನ, ಒತ್ತಡವನ್ನ ಕೊಡ್ತಾ ಹೋಗ್ತಾರೆ, ಎಲ್ಲಾ ಕ್ಷೇತ್ರಗಳನ್ನು ಕೊಡ್ತಾ ಹೋಗ್ತಾರೆ. ಇದು ಈ ತರ ಮೊಸಳೆ ಕನಸು ಬಿದ್ದರೆ. ನಂತರ ನೀವು ಕನಸಲ್ಲಿ ಕಳ್ಳರನ್ನ ನೋಡಿದ್ರೆ, ಡಕಾಯಿತರನ್ನ ನೋಡಿದ್ರೆ, ಕೊಲೆಗಾರರನ್ನ ನೋಡಿದ್ರೆ, ನಿಮ್ ಎದುರಿಗೆ ಕಳ್ತನ ಮಾಡಿ ಓಡೋಗ್ತಾ ಇರ್ತಾರೆ, ಆ ಕನಸು ಬಿದ್ದರೆ, ದಳವಡೆ ಮಾಡ್ಬಿಟ್ಟು ಓಡೋಗ್ತಾ ಇರ್ತಾರೆ, ಕೊಲೆ ಮಾಡ್ಬಿಟ್ಟು ಓಡೋಗ್ತಾ ಇರ್ತಾರೆ. ಈ ತರ ಏನಾದ್ರು ನಿಮಗೆ ಕನಸೇನ ಬಿತ್ತು ಅಂದ್ರೆ ನಿಮಗೆ ಅಪಘಾತ ಆಗೋ ಮುನ್ಸೂಚನೆ, ನಿಮ್ಗೆ ಅಪಘಾತ ಆಗ್ತಕ್ಕಂಥದ್ದು, ನಷ್ಟ ಅನುಭವಿಸ್ತಕ್ಕಂಥ ಮುನ್ಸೂಚನೆಯನ್ನ ನಮ್ಮ ಜಾತಕದಲ್ಲಿ ಕೊಡ್ತಾ ಬರುತ್ತೆ. ಅವೆಲ್ಲವೂ ಸಹ ಈ ಒಂದು 6th ಸೆನ್ಸ್ಗೆ ಗೊತ್ತಾಗುತ್ತೆ ಅಂತಕ್ಕಂಥ ವಿಧಾನಗಳು ಹೇಳ್ತಾ ಇದೆ. ನಂತರ ನಿಮ್ಮ ಕನಸಿನಲ್ಲಿ ನೀವು ಹರಿದ ಬಟ್ಟೆ ಅಥವಾ ಹರಿದ ಚಪ್ಪಲಿ, ಶೂ, ಇವುಗಳೇನಾದ್ರೂ ನೀವು ಹಾಕೊಂಡಿದ್ದಂತ ಕನಸು ಬಿದ್ದರೆ, ನೀವು ಹೊರದೋಗಿರೋ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀರಾ,
ಹರಿದೋಗಿರೋ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀರಾ, ಹರಿದೋಗಿರೋ ಶೂ ಹಾಕೊಂಡು ಹೋಗಿರ್ತಕ್ಕಂಥದ್ದು ಏನಾದರೂ ಕನಸು ನೀವು ಬಿದ್ದರೆ ನಿಮ್ಮ ನಂಬಿದವರು ನಿಮಗೆ ಮೋಸ ಮಾಡ್ತಾರೆ. ಯಾಕೆ ಯಾವ ಥರ ಅಂದರೆ, ನೀವು ಯಾವುದೋ ಚೀಟಿ ಹಾಕಿರ್ತೀರ, ಚೀಟಿ ವ್ಯವಹಾರದಲ್ಲಿ ನಿಮ್ಮ ದುಡ್ಡನ್ನು ಎತ್ಕೊಂಡು ಮೋಸ ಮಾಡ್ಬೋದು, ಪರಾರಿ ಆಗ್ಬೋದು. ನಂತರ ವ್ಯಾಪಾರದಲ್ಲಿ ನಿಮ್ಮ ಜೊತೆ ಬಿಸ್ನೆಸ್ ಮಾಡಿ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿ ದುಡ್ಡು ಎತ್ಕೊಂಡು ಪರಾರಿ ಆಗ್ಬೋದು. ಈ ಥರನಾಗಿರ್ತಕ್ಕಂಥ ಒಂದು ಮುನ್ಸೂಚನೆ ನಿಮ್ಗೆ ಸಿಗುತ್ತೆ. ಒಟ್ಟಿನಲ್ಲಿ ನಿಮಗೆ ನಷ್ಟ ಅನುಭವಿಸ್ತಕ್ಕಂಥದ್ದು, ಲಾಸ್ ಮಾಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥ ಕನಸುಗಳು ಇವೆಲ್ಲವೂ ಸಹ ಅಶುಭ ಸೂಚನೆ ಅಂತಕ್ಕಂಥದ್ದು ಈ ಎಲ್ಲ ಕನಸುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಹಾಗಾಗಿ ಬಂಧುಗಳೇ, ನಾವು ಇಲ್ಲಿವರೆಗೂ ಸಹ ಕೆಲವು ಕನಸುಗಳು, ಅಶುಭ ಫಲದ ಕನಸುಗಳನ್ನು ನಾವು ತಿಳ್ಕೊಂಡೆ. ಇನ್ನು ಹೆಚ್ಚು ಹೆಚ್ಚು ಇದೆ, ನಾನು ಮೊದಲೇ ಹೇಳಿದಾಗ ಅವನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಇಲ್ಲ ಆಯ್ದು ಇರ್ತಕ್ಕಂಥ ಕೆಲವು ಭಾಗಗಳನ್ನು ನಾವು ಹೇಳ್ಕೊಡ್ಬೋದು. ಹಾಗಾಗಿ ಇಂಥ ಮಹಾನ್ ವಿದ್ಯೆಯನ್ನು ನಮಗೆ ತಿಳಿಸ್ಕೊಟ್ಟಂಥ ನಮ್ಮ ಗೋಲ್ಟ್ರಿ ಅಸ್ಟ್ರೋ ಸಂಸ್ಥೆ ಸ್ಥಾಪಕರಾದಂಥ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿಯವರಿಗೆ ವಂದಿಸುತ್ತಾ, ಅವರು ಬರೆದಿರ್ತಕ್ಕಂಥ ಋಷಿಮುನಿಗಳು ಬರೆದಿರ್ತಕ್ಕಂಥ, ನಮ್ಮ ಗುರುಗಳು ಬರೆದಿರ್ತಕ್ಕಂಥ ಈ ಕನಸಿನ ಪುಸ್ತಕಗಳಿಂದಲೇ ನಾವು ಶುಭ ಅಶುಭ ಫಲಗಳನ್ನು ನಾವು ತಿಳ್ಕೊಂಡಿದ್ದು. ಈ ಒಂದು ಗ್ರಂಥದಿಂದಲೇ ನಾವು ನಿಮ್ಗೆಲ್ಲವನ್ನ ಹೇಳಿರ್ತಕ್ಕಂಥದ್ದು, ಶುಭ ಮತ್ತು ಅಶುಭ ಫಲಗಳು. ಇದರಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅಂಶಗಳಿದೆ. ಅದರಲ್ಲಿ ಕೆಲವನ್ನು ಮಾತ್ರ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಇಂಥ ಮಹಾನ್ ವಿದ್ಯೆಗಳನ್ನು ನಮಗೆ ಗುರುಗಳು ದಾರಿ ಅಂತಕ್ಕಂಥದಕ್ಕೆ ಅವರಿಗೆ ಪಾದಗಳಿಗೆ ವಂದಿಸುತ್ತಾ, ಮುಂದಿನ ಎಪಿಸೋಡಲ್ಲಿ ಮುಂದಿನ ವಿಚಾರನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ತಿರೋದು ಏನಪ್ಪ ಅಂದರೆ, ಒಳ್ಳೊಳ್ಳೆ ವಿಚಾರ ಹೇಳಬೇಕು ಅಂದರೆ ನಮಗೆ ನಿಮ್ಗೆ ಉತ್ಸಾಹ ಕೊಡಬೇಕು. ಉತ್ಸಾಹ ಯಾವ ರೀತಿ ಬರುತ್ತೆ? ನೀವು ಕೊಡ್ತಕ್ಕಂಥ ಸಬ್ಸ್ಕ್ರೈಬರ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿದಾಗ ನಮ್ಗೆ ಹೆಚ್ಚು ಹೆಚ್ಚು ಉತ್ಸಾಹ ಬರುತ್ತೆ. ಒಳ್ಳೊಳ್ಳೆ ವಿಷಯನ ತಗೊಂಡು, ನಮ್ಮ ನಕ್ಷತ್ರ ನಾಡಿನಲ್ಲಿ ತುಂಬ ಒಳ್ಳೆ ವಿಷಯಗಳಿದೆ, ನಮ್ಮ ನ್ಯೂಮರಾಲಜಿ ಇದೆ, ವಾಸ್ತು ಟಿಪ್ಸ್ ಅನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀರಿ. ಅಬ್ಸಲ್ಯೂಟ್ಲಿ ಅದು ಕರೆಕ್ಟಾಗಿ ಬರ್ತಕ್ಕಂಥ ವಾಸ್ತು, ಕರೆಕ್ಟಾಗಿರ್ತಕ್ಕಂಥ ನ್ಯೂಮರಾಲಜಿ, ಅದು ವಾಹನಗಳ ನ್ಯೂಮರಾಲಜಿ, ನಿಮ್ಮ ವೆಹಿಕಲ್ ಸಂಖ್ಯೆ ಬಗ್ಗೆ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ಥರ ಸಂಖ್ಯೆನ ಹೊಂದಿಸ್ಕೋಬೇಕು ಅಂತಕ್ಕಂಥದ್ದಾಗಿರ್ಬೋದು, ನಿಮ್ಮ ಪಿರಮಿಡ್ ಸಂಖ್ಯೆಗಳನ್ನು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಈ ಥರನಾಗಿರ್ತಕ್ಕಂಥದ್ದು ಇನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ದೈವ ಕ್ಷೇತ್ರಗಳನ್ನು ತೋರಿಸ್ತೀವಿ, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.